ಇನ್ನು ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರರಾಗಿರುವಂಥ ಶರತ್ ಹೆಗ್ಡೆ ಅವರಿದ್ದಾರೆ, ನಮಸ್ಕಾರ. ಎಐಪಿ ವಕ್ತಾರರು ಪುಟ್ಟಣಗೌಡರಿದ್ದಾರೆ, ನಮಸ್ಕಾರ. ಶರತ್ ಅವರೇ, ಪ್ರಹ್ಲಾದ್ ಜೋಶಿ ಅವರು ಸೆನ್ಸೇಷನಲ್ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಇವತ್ತಿನವರೆಗೂ ಕೂಡ ದೇಶದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇದೆ ಅಂತ ಸಂದರ್ಭದಲ್ಲಿ ಇಡಿ, CBI, IT-ಯನ್ನು ದುರ್ಬಳಕೆ ಮಾಡಿಕೊಳ್ತಾ ಇದೆ, ಪ್ರತಿಪಕ್ಷಗಳನ್ನು ಹಣಿಯೋದಕ್ಕೆ BJP ಅಸ್ತ್ರವನ್ನು ಪ್ರಯೋಗ ಮಾಡುತ್ತೆ ಅನ್ನುವಂಥ ಒಂದು ಅಲಿಖಿತ ಹೇಳಿಕೆಗೆ ಇವತ್ತು ಪ್ರಹ್ಲಾದ್ ಜೋಶಿ ಅವರು, ಸಿದ್ದರಾಮಯ್ಯವರು ಯಾಕೆ ಡ್ರಾಮಾ ಮಾಡ್ತೀರಿ? ಕಾಂಗ್ರೆಸ್ನದ್ದೇ ಒಂದು ಗುಂಪು ಇವತ್ತು ಡಾಕ್ಟರ್ G. ಪರಮೇಶ್ವರ್ ಅವರಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಪರಿಶೀಲನೆ ಆಗಬೇಕು ಅಂತ ಪತ್ರ ಬರೆಯುತ್ತೆ ಅನ್ನೋದಾದರೆ ಯಾವುದು ಸತ್ಯ, ಯಾವುದು ಮಿಥ್ಯ? ನೋಡಿ, ಸ್ವತಃ ಈಗ ನೀವು ನೋಡಿದಂಗೆ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರೇ ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನು ಅಂತಂದ್ರೆ, ಕಾಂಗ್ರೆಸ್ನಲ್ಲಿರುವ ಒಂದು ಗುಂಪೆ ಈಡಿಗೆ ಪತ್ರ ಬರೆದಿದೆ, ಇವರಲ್ಲಿರುವ ಸಮಸ್ಯೆಗಳ ಬಗ್ಗೆ ಅವರು ಒಂದು ಪತ್ರ ಬರೆದಿದ್ದಾರೆ, ಅದಕ್ಕೋಸ್ಕರ ಇಡಿ ಬಂದಿದೆ, ರೇಡ್ ಮಾಡಿದೆ ಅಂತ ಹೇಳಿದೆ. ಇವರು ಕಾಂಗ್ರೆಸ್ನ ಕೆಲವು ನಾಯಕರು ಪುಂಖಾನುಪುಂಖವಾಗಿ ಇಡಿಯನ್ನು ದುರ್ಬಳಕೆ, ಇವರು ಸಂವಿಧಾನಕ್ಕೆ ಯಾವುದೇ ರೀತಿಯಾಗಿ ಗೌರವ ಕೊಡುವ ಕೆಲಸ ಮಾಡಲೇ ಇಲ್ಲ. ಇವರು ಹಿಂದೆ ರಾಜ್ಯಪಾಲರ ವಿರುದ್ಧವೇ ಇವರು ಹೋರಾಟ ಮಾಡಿದಂಥ ಕಾಂಗ್ರೆಸ್ನವರು, ಇವರಿಗೆ ಯಾವುದು ಸಂವಿಧಾನದ ಬಗ್ಗೆ ಏನು ಗೌರವ ಇದೆ? ಯಾವ ರೀತಿಯಾಗಿ ಇವ್ರು ಗೌರವ ಕೊಟ್ಟಿದ್ದಾರೆ? ಜನರಿಗೆ ಆಗುವಂತ ಕೆಲಸಗಳಲ್ಲ ಅದೇನೋ ನಾವು ಇವಾಗ ಹೇಳಿದ ತಕ್ಷಣ ಬಂದು ಇದು ಮಾಡೋ, ಅದಕ್ಕೆ ಸಮಗ್ರವಾದ ದಾಖಲೆಯನ್ನು ಒದಗಿಸಬೇಕಾಗತ್ತೆ ಆ ತನಿಖಾ ಸಂಸ್ಥೆಗೆ. ಅಲ್ಲಿ ಯಾವುದು ಅವರಿಗೆ ಒಂದು ಪರಮಾಧಿಕಾರವನ್ನು ಕೊಟ್ಟಿದೆ, ಯಾವುದೇ ಒಂದು ರಾಜಕೀಯ ಪ್ರೇರಿತವಾಗಿ ಮಾಡಕ್ಕಾಗಲ್ಲ. ಅದನ್ನ ಒಂದು ಸಂವಿಧಾನ ಅಡಿಯಲ್ಲಿರುವಂತ ತನಿಖಾ ಸಂಸ್ಥೆಯನ್ನ ನಾವು ಕುತ್ಕೊಂಡು ಮಾತಾಡ್ಬಿಡ್ಬೋದು ಬಹಳ ಕೇವಲವಾಗಿ. ಅಲ್ಲಿ ಅದರದೇ ಆದತಕ್ಕಂಥ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಅಧಿಕಾರಿಗಳಾಗಿರ್ಬೋದು, ಇವರಾಗಿರ್ಬೋದು. ಈಗ ಸುಪ್ರೀಂ ಕೋರ್ಟ್ ಅವರು ತಾರ್ಕಿಕ ಅಂತ್ಯಕ್ಕೆ ಸರ್ವಾದಿ ನಾರಾಯಣ ಸ್ವಾಮಿ ಅವರು ಈ ಚಿತ್ತಾಪುರಕ್ಕೆ ಹೋದಂತ ಸಂದರ್ಭದಲ್ಲಿ ನೀವು ಒಂದು 50 ಜನರ ಕಾರ್ಯಕರ್ತರು, 200 ಜನ ಪೊಲೀಸರಿದ್ರು ಏನೂ ಮಾಡ್ಲಿಕ್ಕಾಗಿಲ್ಲ. ಅಲ್ಲಿ ಅವರು ಆ ಭರಾಟೆಯಲ್ಲಿ ನೋಡಿ, ರಿಪಬ್ಲಿಕ್ ಆಫ್ ಪ್ರಿಯಾಂಕಾ ಖರ್ಗೆ ಅವರ ಊರಿಗೆ ಹೋದಂತ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಅವರ ಮೇಲೆ ಬೆದರಿಕೆ ಹಾಕಿ ಹಲ್ಲೆ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಅವರು ಪರಿಶಿಷ್ಟ ರಿಪಬ್ಲಿಕ್ ಆಫ್ ಪ್ರಿಯಾಂಕಾ ಖರ್ಗೆ ದುರ್ಬಳಕೆ ಮಾಡ್ಲಿಕ್ಕೆ ಕಾಂಗ್ರೆಸ್ 40 ವರ್ಷ ಅನ್ನ ತಿಂದವ್ರೆ, ತಿಂದ್ಬಿಟ್ಟು ಕೊಡ್ಲಿಲ್ಲ ಅಂತ ಅವರು ಸೋಲಿಸಿದ ಅಂಬೇಡ್ಕರ್ ಅವರಿಗೆ ಸೋಲಿಸಿದಲ್ವಾ, ಅವ್ರಿಗೆ ಭಾರತ ರತ್ನ ಕೊಟ್ಟರು. ಕಾಂಗ್ರೆಸ್ನವರು ಇವರು ಸಂವಿಧಾನಕ್ಕೆ ಮತ್ತೆ ದಲಿತರಿಗೆ ಯಾವುದೇ ರೀತಿಯಾಗಿ ಅವರು ನೋಡಿ ಸಂವಿಧಾನಕ್ಕಾಗಿ ವಾಲ್ಮೀಕಿ ಹಣಂಗಾಕರು ನಾರಾಯಣ ಸ್ವಾಮಿ ಅವರನ್ನ ಬಿಜೆಪಿ